ಏನಪ್ಪ? ಅಮ್ಮ, ಇವತ್ತು ನಮ್ಮ ಕನ್ನಡ ಟೀಚರು ನಮ್ಮ ಕನ್ನಡ ಕ್ಲಾಸಲ್ಲಿ ಏನಂದ್ರು ಗೊತ್ತಾ? ಏನಂದ್ರು? ನಮ್ಮ ಕನ್ನಡ ಟೀಚರ್ ಅಂದ್ರು ನಮ್ಮ ಕನ್ನಡ ಭಾಷೆಗೆ 8 ಜ್ಞಾನಪೀಠ ಪ್ರಶಸ್ತಿ ಇದೆಯಂತಮ್ಮ. ಹೌದು ಪುಟಿ, ನಮ್ಮ ಕನ್ನಡ ಭಾಷೆಗೆ 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಆದ್ರೆ ಈ ಜ್ಞಾನಪೀಠ ಪ್ರಶಸ್ತಿ ಅಂದ್ರೆ ಏನು? ಅಂದ್ರೆ ಆ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಅಲ್ಲಿ ಯಾವ ವ್ಯಕ್ತಿ ಒಳ್ಳೊಳ್ಳೆ ಕವನಗಳು, ಕವಿತೆಗಳು, ಕಾದಂಬರಿಗಳು, ಗದ್ಯ ಪದ್ಯಗಳನ್ನ ತುಂಬಾ ಯೂನಿಕ್ ಆಗಿ ಬರೆದು ಕಾಂಟ್ರಿಬ್ಯೂಟ್ ಮಾಡಿರ್ತಾರೋ ಅಂತವ್ರಿಗೆ ಕೊಡುವಂತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಆದ್ರೆ ಇದು ಯಾರು ಶುರು ಮಾಡಿದ್ರು ಮತ್ತೆ ಯಾವಾಗ ಶುರು ಮಾಡಿದ್ರು ಮಮ್ಮಿ? ಇದು 1944 ಸಾಹು ಶಾಂತಿ ಪ್ರಸಾದ್ ಜೈನ್ ಅನ್ನೋರು ತಮ್ಮ ಪ್ರೈವೇಟ್ ಟ್ರಸ್ಟ್ ಜ್ಞಾನಪೀಠ ಟ್ರಸ್ಟ್ ಇಂದ ಶುರು ಮಾಡಿದ್ರು. ಆಮೇಲೆ 1961 ನಲ್ಲಿ ಸೆಂಟ್ರಲ್ ಗವರ್ನಮೆಂಟೇ ಭಾರತೀಯ ಜ್ಞಾನಪೀಠ ಅಂತ ಒಂದು ಟ್ರಸ್ಟ್ ನ ಶುರು ಮಾಡಿ ಅದರಿಂದ ರೆಕಗ್ನೈಸ್ ಮಾಡಿ ಕೊಡಕ್ ಶುರು ಮಾಡ್ತು. ಇದು ಜ್ಞಾನಪೀಠ ಪ್ರಶಸ್ತಿ ಅನ್ನೋದು ಬರೀ ಕನ್ನಡ ಭಾಷೆಯಲ್ಲಿ ಒಂದರಲ್ಲೇ ಇದೆಯಾ, ಇಲ್ಲ ಇಂಡಿಯಾದಲ್ಲಿರೋ ಎಲ್ಲಾ ಭಾಷೆಗೂ ಈ ಜ್ಞಾನಪೀಠ ಪ್ರಶಸ್ತಿ ಇದೆಯಾ? ನಮ್ಮ ಭಾರತದ ಸಂವಿಧಾನದಲ್ಲಿ 8ನೇ ಅನುಚ್ಛೇದದಲ್ಲಿ 22 ಲ್ಯಾಂಗ್ವೇಜು ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಡಿಕ್ಲೇರ್ ಆಗಿದೆ. ಆ ಅಫಿಷಿಯಲ್ ಲ್ಯಾಂಗ್ವೇಜ್ ಅಲ್ಲಿ ಕನ್ನಡನೂ ಒಂದು. ಸೊ ಆ ಲ್ಯಾಂಗ್ವೇಜ್ ಅಲ್ಲಿ ಯಾವ ವ್ಯಕ್ತಿ ಒಳ್ಳೆ ಕಾಂಟ್ರಿಬ್ಯೂಷನ್ ಮಾಡ್ತಾರೋ, ಕವಿತೆಗಳಾಗ್ಲಿ ಕಾದಂಬರಿಗಳಾಗ್ಲಿ, ಆ ಎಲ್ಲಾ ಲ್ಯಾಂಗ್ವೇಜ್ ಅವ್ರನ್ನು ಸೆಲೆಕ್ಟ್ ಮಾಡಿ ಕೊಡ್ತಾರೆ ಪ್ರಶಸ್ತಿ. ಕನ್ನಡದಲ್ಲಿ ಎಷ್ಟೊಂದು ಜನ ಕವಿಗಳು, ರೈಟರ್ಸ್, ನನ್ನ ಬುಕ್ಕಲ್ಲಿ ನೋಡು ಎಷ್ಟೊಂದು ಜನ ಇದ್ದಾರೆ. ಆದರೆ ಏನಕ್ಕೆ ಬರೀ 8 ಜನನ ಪಿಕ್ ಮಾಡಿ ಅವ್ರಿಗೆ ಮಾತ್ರ ಜ್ಞಾನಪೀಠ ಪ್ರಶಸ್ತಿ ಕೊಟ್ಟರು? ಈಗ ನಮ್ಮ ಫಸ್ಟ್ ಕವಿ ಯಾರು ಜ್ಞಾನಪೀಠ ಪ್ರಶಸ್ತಿ ತಗೊಂಡವರು? ಕುವೆಂಪು ಅವರು. ಶ್ರೀ ರಾಮಾಯಣ ದರ್ಶನಂ ಅನ್ನೋ ಕೃತಿಗೆ, ಅಂದ್ರೆ ರಾಮಾಯಣ ಅನ್ನೋ ಕೃತಿನ ಸಂಸ್ಕೃತದಲ್ಲಿ ಕನ್ನಡಕ್ಕೆ ತರ್ಜುಮೆ ಮಾಡಿದ್ದಾರೆ. ತುಂಬಾ ಯೂನಿಕ್ ಆಗಿದೆ. ರಾಮಾಯಣ ಅನ್ನೋ ಒಂದು ಗ್ರಂಥನ ಕನ್ನಡ ಜನಕ್ಕೆ ರೀಚ್ ಮಾಡೋ ಥರ ಮಾಡಿದ್ದಾರೆ. ಈ ರೀತಿ ಯಾರ್ಯಾರು ತುಂಬಾ ಯೂನಿಕ್ ಆಗಿ ಮಾಡ್ತಾರೋ ಅಂಥವ್ರನ್ನ ಮಾತ್ರ ಸೆಲೆಕ್ಟ್ ಮಾಡಿ ಕೊಡೋ ಅಂತ ಪ್ರಶಸ್ತಿ. ನೀನು ದೊಡ್ಡೋಳಾಗಿ ಕವಿ ಆದ್ರೆ, ನೀನು ಈ ರೀತಿ ಕಾಂಟ್ರಿಬ್ಯೂಷನ್ ಮಾಡಿದ್ರೆ ನಿನ್ನನ್ನು ಸೆಲೆಕ್ಟ್ ಮಾಡ್ತಾರೆ. ಮಮ್ಮಿ, ಮತ್ತೆ ಇಂಡಿಯಾದಲ್ಲಿ ಎಲ್ಲಾ ಭಾಷೆಗಳನ್ನ ಸೇರಿಸಿದ್ರೆ ನಮ್ಗೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಮಮ್ಮಿ? ಟೋಟಲ್ 65 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಆಲ್ ಓವರ್ ಇಂಡಿಯಾ. ಅದರಲ್ಲಿ 8 ಪ್ರಶಸ್ತಿ ಇಂಡಿಯಾದಲ್ಲಿರೋ ನಮ್ಮ ಕರ್ನಾಟಕಕ್ಕೂ ಕನ್ನಡ ಭಾಷೆಗೂ ಬಂದಿದೆ. ಥ್ಯಾಂಕ್ ಯು ಮಮ್ಮಿ, ನನಗೆ ತುಂಬಾ ಇನ್ಫಾರ್ಮೇಶನ್ ಸಿಕ್ತು ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ. ಇದೇ ರೀತಿ ಜನರಲ್ ನಾಲೆಜ್ನ ಅಂದ್ರೆ ಸಾಮಾನ್ಯ ಜ್ಞಾನನ ಕಲ್ತ್ಕೊಂಡೋಗಿ ನಿಮ್ಮ ಟೀಚರ್ಗೂ ಹೇಳು, ಕನ್ನಡ ಟೀಚರ್ಗೆ ತುಂಬಾ ಖುಷಿ ಪಡ್ತಾರೆ ಮೇಡಮ್.